ವಿಚಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ರೆಬಲ್ ಆಗಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ರೈತರ ಪರವಾಗಿ ನಿಂತಿರೋ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ರೆಬಲ್ ಆಗಿದ್ರೆ ಡಿಕೆ ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ರೈತಾಕ್ರೋಶ ಒಂದ್ ಕಡೆ, ಎಚ್.ಡಿ.ಕೆ ಎಂಟ್ರಿ ಬೆನ್ನಲ್ಲೇ ಡಿಕೆಶಿ ಮೌನಕ್ಕೆ ಶರಣಾಗಿದ್ದಾರೆ. ಮಹಾ ಮೌನಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಡಿಕೆಶಿ ಮೌನದ ಹಿಂದೆ ಮಾಸ್ಟರ್ ಪ್ಲಾನ್ ಏನಾದರೂ ಇದೆಯಾ? ಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಸ್ಟ್ರಾಟಜಿ ಏನಿರಬಹುದು? ಡಿಕೆಶಿಗೆ ಕೈ ಹಿರಿಯ ನಾಯಕರು ನೀಡಿದಂಥ ಸಲಹೆ ಆದರೂ ಏನು? ಯಾಕಂದ್ರೆ ಅನ್ನದಾತರ ಜೊತೆ ಚರ್ಚೆ ನಡೆಸೋದಕ್ಕೆ ಸಲಹೆಯನ್ನ ನೀಡಿದ್ರ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು, ರೈತರ ಜೊತೆ ಚರ್ಚಿಸಲು ಸಿದ್ಧರಾದ್ರ ಸಿಎಂ ಡಿಕೆ ಶಿವಕುಮಾರ್. ಫ್ರೀಡಂ ಟಿವಿಯಲ್ಲಿ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಡಿಕೆ ಸೈಲೆಂಟ್ ಆಗಿರೋದ್ರ ಮರ್ಮ ಏನಿರಬಹುದು? ಯಾವ ಕಾರಣಕ್ಕೋಸ್ಕರ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ? ಬಿಡದಿ ವಿಚಾರದಲ್ಲಿ ರೈತಾಕ್ರೋಶ ಒಂದ್ ಕಡೆ ವ್ಯಕ್ತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಎಚ್.ಡಿ.ಕೆ ಎಂಟ್ರಿ ಕೊಟ್ಟಿದ್ದು. ಇದರ ಬೆನ್ನಲ್ಲೇ ಡಿಕೆಶಿಯ ಮಹಾ ಮೌನದ ಹಿಂದಿನ ಕಾರಣ ಏನಿರಬಹುದು? ಸಿಎಂ ಡಿಕೆಶಿ ಮೌನದ ಹಿಂದೆ ಮಾಸ್ಟರ್ ಪ್ಲಾನ್ ಏನಾದರೂ ಇರಬಹುದು? ಸರ್ಕಾರಕ್ಕೆ ತಲೆ ಬಿಸಿಯಾಗುತ್ತಾ ಈ ಯೋಜನೆಗಾಗಿ ಕಾನೂನು ಹೋರಾಟಕ್ಕೆ ಸಜ್ಜಾಗ್ತಾರೆ. ಭೈರಮಂಗಲದ ಪಂಥಃ ಆಹ್ವಾನವನ್ನ ಡಿಕೆ ಶಿವಕುಮಾರ್ ಸ್ವೀಕರಿಸಿಲ್ಲ. ರೈತರ ಹೋರಾಟದ ಕಿಚ್ಚಿಗೆ ಜೊತೆಯಾದ ಎಚ್.ಡಿ.ಕೆ ಅವರ ಪಂಥಃ ಆಹ್ವಾನವನ್ನ ಸ್ವೀಕರಿಸಿಲ್ಲ ಡಿಕೆ. ಪಕ್ಷದ ಕೆಲ ನಾಯಕರಿಂದಲೂ ಈಗ ಯೋಜನೆಗೆ ಅಪಸ್ವರ ವ್ಯಕ್ತವಾಗ್ತಾ ಇದೆ. ವೈಯಕ್ತಿಕವಾಗಿ ತೆಗೆದುಕೊಳ್ಳಬಾರದು ಅಂತ ಚರ್ಚೆ ಆಗ್ತಾ ಇದೆ. ವಿವಾದದಿಂದ ಎಚ್.ಡಿ.ಕೆ ಇಮೇಜ್ ಹೆಚ್ಚಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇತ್ತ ಯೋಜನೆ ಕೈ ಬಿಡೋದಿಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಪಣ. ಬಿಡದಿಯಲ್ಲಿ ಪರ ವಿರೋಧ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆಯಲ್ಲಿ ರೈತರ ಜೊತೆ ಚರ್ಚೆ ಮಾಡೋದಕ್ಕೆ ಸಿಎಂಗೆ ಹಿರಿಯರು ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಯಂತೆ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಮುಂದಿನ ನಡೆಯಾದರೂ ಏನಿರಬಹುದು ಅನ್ನೋದು ಮಾತ್ರ ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ತೆಗೆದುಕೊಂಡಿರುವಂಥ ಈ ನಿರ್ಧಾರ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನುವಂಥ ಮಾತನ್ನ ಡಿಕೆ ಶಿವಕುಮಾರ್ ಬಹು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದರ ನಡುವೆ ಹಿರಿಯ ನಾಯಕರುಗಳು, ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಒಂದಷ್ಟು ತಿಳಿ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಅಳೆದು ತೂಗಿ ಎಚ್ಚರಿಕೆ ಹೆಜ್ಜೆ ಇಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ರೈತರ ಹೋರಾಟದ ಕಿಚ್ಚಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಜೊತೆಯಾಗಿರೋದ್ರಿಂದ ಸುಖ ಸುಮ್ಮನೆ JDSಗೆ ಮೈಲೇಜ್ ಕೊಟ್ಟಂತಾಗುತ್ತೆ, JDSನ ಇಮೇಜನ್ನು ಜಾಸ್ತಿ ಮಾಡಿದಂತಾಗುತ್ತೆ. ಹಾಗಾಗಿ ಇತ್ತ ಯೋಜನೆ ಕೈ ಬಿಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಪಣ ತೊಟ್ಟಿರುವಂತಹ ಸಂದರ್ಭದಲ್ಲೇ ಪಕ್ಷದ ಕೆಲ ನಾಯಕರು ಯೋಜನೆ ವಿಚಾರವಾಗಿ ಡಿಕೆ ಶಿವಕುಮಾರ್ಗೆ ಒಂದಷ್ಟು ತಿಳಿ ಹೇಳುವಂಥ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿರುವಂಥದ್ದು. ಯಾಕಂದರೆ ಒಂದು ನಾವು ಗಮನಿಸಬೇಕಾಗುತ್ತೆ, ಇತ್ತ ಯೋಜನೆ ಕೈ ಬಿಡೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಮತ್ತು ವೈಯಕ್ತಿಕವಾಗಿ ಈ ಯೋಜನೆ ವಿಚಾರವನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ, ಜನರ ಹಿತಾಸಕ್ತಿ ಕೂಡ ಮುಖ್ಯವಾಗುತ್ತೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅಖಾಡಕ್ಕಿಳಿದಿರೋದ್ರಿಂದ JDSಗೆ ದೊಡ್ಡ ಇಮೇಜ್ ಸಿಕ್ಕಂತಾಗುತ್ತೆ. ಯಾಕಂದರೆ ಮೊದಲೇ ಹಳೆ ಮೈಸೂರು ಭಾಗದಲ್ಲಿ JDSನ ಪ್ರಾಬಲ್ಯ ಕಮ್ಮಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸುಖ ಸುಮ್ಮನೆ JDSನ ಇಮೇಜನ್ನು ಹೆಚ್ಚು ಮಾಡುವಂಥ ಒಂದು ಕೆಲಸವನ್ನು ನಾವ್ಯಾಕೆ ಮಾಡಬೇಕು? ಬಿಡದಿ ಟೌನ್ಶಿಪ್ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂಥ ಅಗತ್ಯತೆ ಇದೆ ಅನ್ನುವಂಥದ್ದು ಈ ವೇಳೆ ಹೇಳ್ತಾ ಇರುವಂಥ ಮಾತು ಕಾಂಗ್ರೆಸ್ನ ಹಿರಿಯ ನಾಯಕರುಗಳು. ಹಾಗಾಗಿ ಅನ್ನದಾತರ ಜೊತೆ ಚರ್ಚೆ ನಡೆಸೋದಕ್ಕೆ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸಲಹೆಯನ್ನ ನೀಡಿದ್ರ? ರೈತರ ಜೊತೆ ಚರ್ಚಿಸಲು ಡಿಕೆ ಶಿವಕುಮಾರ್ ಸಿದ್ಧರಾಗ್ತಾರಾ? ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ ವೀಕ್ಷಕರೇ. ಪ್ರಮುಖವಾಗಿ ಬಿಡದಿ ಯೋಜನೆ ವಿಚಾರವಾಗಿ ರೈತರ ಪರವಾಗಿ ನಾವಿದ್ದೇವೆ, ಯಾವುದೇ ಕಾರಣಕ್ಕೂ ಒಂದು ತುಂಡು ಜಾಗವನ್ನು ಕೂಡ ಬಿಡದಿ ಟೌನ್ಶಿಪ್ ಯೋಜನೆಗೆ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಕಡ್ಡಿ ಮುರಿದಂತೆ ಹೇಳ್ತಾ ಇದ್ರು. ಈ ವಿಚಾರದಲ್ಲಿ ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ಅಂಥ ಒಂದು ಸಮಯ ಬಂತು ಅಂತಂದರೆ ಕಾನೂನಾತ್ಮಕ ಹೋರಾಟಕ್ಕೂ ನಾವು ಸಿದ್ಧ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಇದೇ ಕಾರಣಕ್ಕೆ ಭೈರಮಂಗಲಕ್ಕೆ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ಗೆ ಆಹ್ವಾನವನ್ನು ಕೊಟ್ಟಿದ್ದುಂಟು. ರೈತರ ಜೊತೆ ವೇದಿಕೆ ಮೇಲೆ ಕುಳಿತು ಸುಮಾರು 4 ತಾಸು ಕುಳಿತಂತಹ ಇದೇ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಂದು ಚೇರ್ನ ಮೀಸಲಿಟ್ಟಿದ್ರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೋಸ್ಕರ. ಅವರು ಬರಲಿ, ರೈತರ ಸಮಸ್ಯೆ ಇದಾಗಿರೋದ್ರಿಂದ ರೈತರ ನಡುವೆಯೇ ಚರ್ಚೆ ಆಗಲಿ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಇದೇ ಕಾರಣಕ್ಕೆ ಆಹ್ವಾನವನ್ನು ಕೊಟ್ಟಿದ್ರು. ಮತ್ತೊಂದು ಕಡೆ ವಿಧಾನಸೌಧಕ್ಕೆ ಬನ್ನಿ, 5 ಜೊತೆ ಬನ್ನಿ, ಚರ್ಚೆ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಕೊಟ್ಟಂಥ ಆಹ್ವಾನವನ್ನು ಸ್ವೀಕರಿಸದ ಎಚ್.ಡಿ. ಕುಮಾರಸ್ವಾಮಿ, ಇದು ರೈತರ ಸಮಸ್ಯೆ ಸ್ವಾಮಿ, ಹಾಗಾಗಿ ರೈತರ ನಡುವೆನೇ ಚರ್ಚೆ ಆಗಲಿ, ಇಲ್ಲಿ ಭೈರಮಂಗಲಕ್ಕೆ ಬನ್ನಿ, ರೈತರ ಮುಂದೆಯೇ ಚರ್ಚೆ ಆಗಲಿ,
ನಿಮಗೋಸ್ಕರ ಆಸನದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ, ರೈತರು ಕೂಡ ಮುಂದೆ ಇರ್ತಾರೆ, ಅವರು ಎದುರಲ್ಲೇ ಚರ್ಚೆ ಮಾಡಲಿ ಅನ್ನುವಂಥದ್ದು ಕುಮಾರಸ್ವಾಮಿ ಹೇಳ್ತಾ ಇದ್ದಂಥ ಮಾತು. ಅಂತೂ ಕೂಡ ಡಿ ಕೆ ಶಿವಕುಮಾರ್ ಹೋಗಲಿಲ್ಲ. ಆದರೆ 4 ತಾಸು ಕುಳಿತು ಬಳಿಕ ಅಲ್ಲಿಂದ ನಿರ್ಗಮಿಸಿದ್ರು ಕುಮಾರಸ್ವಾಮಿ. ಆದರೆ ಈ ಎಲ್ಲ ಬೆಳವಣಿಗೆ ಇದೆಯಲ್ಲ, ಇದು JDSಗೆ ಮೈಲೇಜನ್ನು ತಂದು ಕೊಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ. ಸೊ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಅಳೆದು ತೂಗಿ ಕಾಂಗ್ರೆಸ್ ನಾಯಕರ ಸಲಹೆಯನ್ನು ಪಡ್ಕೊಂಡು ಎಚ್ಚರಿಕೆ ಹೆಜ್ಜೆ ಇಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿಯವರಿಂದ. ಮಾರುತಿ, ಎಲ್ಲೋ ಒಂದು ಕಡೆ ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಒಂದು ಕಡೆ ರೈತರ ಪರವಾಗಿ ನಾನಿದ್ದೀನಿ ಅಂತ ಕುಮಾರಸ್ವಾಮಿ ಹೇಳೋ ಮೂಲಕ ತನ್ನ ಇಮೇಜಸ್ಸನ್ನು ಹೆಚ್ಚು ಮಾಡಿಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದರ ನಡುವೆ DKಶಿ ಅವರು ಎಚ್ಚರಿಕೆ ಹೆಜ್ಜೆಯನ್ನು ಈಗಲಾದರೂ ಇಡ್ತಾರಾ? ಅವರ ಮಹಾಮೌನದ ಹಿಂದಿನ ರಹಸ್ಯ ಏನಿರಬಹುದು ಅಂತ ಅನ್ಸುತ್ತೆ ಅಂತ. ಹೌದು ವಸಂತ್, ಬಿಡದಿ ಟೌನ್ಶಿಪ್ ವಿಚಾರ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗಿನ್ನ JDSಗೆ ಅತಿ ಹೆಚ್ಚು ಮೈಲೇಜ್ ತಂದು ಕೊಡ್ತಿದೆ. ಪ್ರಮುಖವಾಗಿ HDK ಅವರು ಯಾವಾಗ ರೈತರ ಭೇಟಿ ಆದ್ರು ಆಗಿಂದಲೂ ಕೂಡ ಅತಿ ಹೆಚ್ಚು ಮೈಲೇಜ್ HDK ಅವರಿಗೆ ಬರ್ತಿದೆ ಎಂಬುದು ಕೂಡ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗತ್ತೆ. ಟೌನ್ಶಿಪ್ ಈ ಹಿಂದೆ ಮಾಡ್ಬೇಕು ಅಂತ ಹೊರಟಿದ್ದಂತವ್ರು HDK ಅಲ್ಲಿ ರೈತರ ವಿರೋಧ ಬಂದ ನಂತರ ಸ್ಟಾಪ್ ಮಾಡ್ತಾರೆ. ನಂತರ ಈಗ CM ಆಗಿರುವಂತಹ DKಶಿ ಅವರು ಟೌನ್ಶಿಪ್ಗೆ ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಆದ್ರೆ ಎಲ್ಲ ಒಂದ್ ಕಡೆ ಟೌನ್ಶಿಪ್ ಮಾಡ್ಲೇಬೇಕು ಅಂತಹ ನಿಂತ DKಶಿ ಅವರಿಗೆ HDK ಅಡ್ಡಗಾಲಾಗಿ ನಿಂತಿರೋದು. ಪ್ರಮುಖವಾಗಿ ಮೊನ್ನೆ ಪಂಥಾಹ್ವಾನವನ್ನ ಕೂಡ ನೇರವಾಗಿ HDK ಅವರು DKಶಿ ಅವರಿಗೆ ಕೊಟ್ಟಿದ್ರು. ಅಂದ್ರೆ ಬಿಡದಿ ಹತ್ರ ನಡೀತಿರುವಂತಹ ಬೈರವಂಗಲದಲ್ಲಿ ನಡೀತಿರುವಂತಹ ಪ್ರತಿಭಟನಾ ಸ್ಥಳಕ್ಕೆ ಬನ್ನಿ ಅಂತ ಕೂಡ ಒಂದು ಸೂಚನೆಯನ್ನ ಅಥವಾ ಆಹ್ವಾನವನ್ನ ಕೂಡ HDK ಅವರು ಕೊಟ್ಟಿದ್ರು. ಅದೇಂತೆ ಅವ್ರು ಕೂಡ ಹೋಗಿ ಸುಮಾರು 3 ಗಂಟೆಗಳ ಕಾಲ ವೆಯ್ಟ್ ಅನ್ನ ಕೂಡ CM ಗಾಗಿ ವೆಯ್ಟ್ ಮಾಡಿದ್ರು. ಆದ್ರೆ ಅಲ್ಲಿವರೆಗೂ ಕೂಡ CM ಹೋಗ್ಲಿಲ್ಲ. ಕೆಲವೊಂದು ಪ್ರೋಗ್ರಾಮ್ಗಳಾಗಿರ್ಬೋದು ಮತ್ತು ಕೆಲವೊಂದು ದೂರ ಇರುವ ನಿಟ್ಟಿನಲ್ಲಿ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಹೋಗಿ ಭೇಟಿ ಅಲ್ಲಿಗೆ ಹೋಗ್ಲಿಲ್ಲ, ಚರ್ಚೆಗೂ ಕೂಡ ಮುಂದಾಗ್ಲಿಲ್ಲ. ಈಗ ಇಷ್ಟೆಲ್ಲ ಕೌಂಟರ್ ಕೊಟ್ಟರು, HDK ಅವರು ಇಷ್ಟೆಲ್ಲ ಆಹ್ವಾನ ಕೊಟ್ಟರು ಕೂಡ ಆ ನಂತರ DKಶಿ ಅವರು ಮೌನವಾಗಿ ಉಳಿದಿದ್ದಾರೆ. ಯಾಕೆಂದ್ರೆ ಸಾಕಷ್ಟು ಚರ್ಚೆ ಕಾಂಗ್ರೆಸ್ ನಲ್ಲಿ ಆಗ್ತಿದೆ. ಪ್ರಮುಖವಾಗಿ ಹಿರಿಯ ಸಚಿವರಾಗಿರ್ಬೋದು ಮತ್ತು ಹಿರಿಯ ನಾಯಕರು ಕೂಡ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇನ್ನೊಂದ್ಸಲ ಯೋಚನೆಗಳನ್ನ ಮಾಡಬೇಕು, ನಾವು ಕೂಡ ನಿರ್ಧಾರಗಳನ್ನ ಕೈಗೊಳ್ಬೇಕು. ಏಕಾಏಕಿ ಈ ರೀತಿಯಾದಂತಹ ಮುಂದಾಗೋದಾದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಸಂಕಷ್ಟ ಆಗತ್ತೆ. ಅದರಿಂದಾಗಿ ಯೋಚನೆ ಮುಂದಿನ ನಿರ್ಧಾರಗಳಲ್ಲಿ ಮಾಡಿ ತೆಗೆದ್ಬೇಕು ಅಂತ ಕೂಡ ಒಂದಷ್ಟು ಜನ ಸಲಹೆಯನ್ನ ಕೊಡ್ತಿದ್ದಾರೆ. ಇನ್ನೊಂದ್ ಕಡೆ ಈ ಏನು ಬಿಡದಿ ಟೌನ್ಶಿಪ್ ರೈತರ ವಿರುದ್ಧವಾಗಿ ಅಥವಾ ಪರವಾಗಿ ನಡೀತಿರುವಂತಹ ಹೋರಾಟದಲ್ಲಿ ಏನು HDK ಅವರು ಭಾಗಿಯಾಗ್ತಿದ್ದಾರೆ. ಇದರಿಂದಲೂ ಕೂಡ HDK ಅವರಿಗೆ ಅತ್ಯಂತ ಹೆಚ್ಚು ಮೈಲೇಜ್ ಬರ್ತಿದೆ. ಇದೆಲ್ಲವೂ ಕೂಡ ಅವ್ರಿಗೆ ಮೈಲೇಜ್ ಕೊಡುವ ಕೆಲಸಗಳನ್ನ ನಾವು ಮಾಡಬಾರ್ದು ಅಂತ ಕೂಡ ಹಿರಿಯ ನಾಯಕರು ಒಂದಷ್ಟು ಜನ ಸಲಹೆಯನ್ನ ಕೊಟ್ಟಿರೋದ್ರಿಂದ ಈಗ ಸ್ವಲ್ಪ ಅಂದ್ರೆ HDK ಏನೇ ಕೌಂಟರ್ ಕೊಟ್ಟರು ಕೂಡ DKಶಿ ಅವರು ಅದಕ್ಕೆ ಮೌನವಾಗಿ ಉತ್ತರಿಸ್ಕೊಂಡು ಮೌನವಾಗಿ ಇದ್ದು ಒಂದಷ್ಟು ಕಾದು ನೋಡುವ ತಂತ್ರಕ್ಕೆ ಕೂಡ ಮುಂದಾಗಿರೋದು. ಪ್ರಮುಖವಾಗಿ ರೈತರನ್ನ ಭೇಟಿಯಾಗಿ ಅವ್ರನ್ನ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸಿ ಅವರ ಸಲಹೆ ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಕೂಡ ತಿಳಿಬೇಕು ಅಂತ ಏನ್ ಹಿರಿಯ ನಾಯಕರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ, ಅದಕ್ಕೆ ಮುಂದಾಗಿದ್ದಾರೆ ಎಂಬ ಸೂಚನೆಗಳು ಕೂಡ ನಿಂತಾ ಇರುತ್ತೆ. ನಂತರ ಪ್ರಮುಖವಾಗಿ ರೈತರನ್ನ ಭೇಟಿಯಾಗಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ತಿಳಿಯುವ ಪ್ರಯತ್ನಕ್ಕೆ DKಶಿ ಅವರು ಮುಂದಿನ ದಿನಗಳಲ್ಲಿ ಮುಂದಾಗ್ತಾರೆ ಎಂಬ ಚರ್ಚೆಯು ಕೂಡ ಕಾಂಗ್ರೆಸ್ ನಲ್ಲಿದೆ. ಒಟ್ಟಿನಲ್ಲಿ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ HDK ಏನೇ ಆಹ್ವಾನ ಕೊಟ್ಟರು ಮತ್ತು ಏನೇ ಮಾತುಕತೆಯನ್ನ ಹಾಡಿದ್ರು ಕೂಡ ಸದ್ಯದ ಮಟ್ಟಿಗೆ DKಶಿ ಅವರು ಕೂಡ ಮೌನವಾಗಿದ್ದಾರೆ. ಕಾಂಗ್ರೆಸ್ ನಲ್ಲೂ ಕೂಡ ಸಲಹೆಗಳನ್ನ ಪಡೀತಿದ್ದಾರೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಎಂಬ ಬಗ್ಗೆ. ಬಟ್ DKಶಿ ಅವರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಈಗಾಗಲೇ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಇದು ಹೋಗಿರೋಂಥದ್ದು. ಪ್ರಮುಖವಾಗಿ ಹೈಕಮಾಂಡ್ ಮಟ್ಟಕ್ಕೆ ಈಗಾಗಲೇ ಬಿಜೆಪಿಯಿಂದಲೇ ಒಂದಷ್ಟು ಜನ ಲೆಟರ್ ಅನ್ನ ಬರ್ದಿರೋಂಥದ್ದು ಅಂದ್ರೆ ರಾಹುಲ್ ಗಾಂಧಿಗೆ. ಇದರಿಂದಾಗಿ ಇನ್ನೂ ಸ್ವಲ್ಪ ಯೋಚನೆ ಮಾಡಿ ಮುಂದಿನ ನಿರ್ಧಾರಗಳು ಕೈಗೊಳ್ಳುವ ಸಾಧ್ಯತೆ ಇರುವಂತದ್ದು ವಸಂತ್. ಓಕೆ, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.